ಆ? ರಾತ್ರಿ ಹೊತ್ತು ಹೋಗ್ಬಿಟ್ಟು ಬಾಲಕೃಷ್ಣ ದುಡ್ಡು ಕೊಡ್ತಾನೆ, ನಟರಾಜ ದುಡ್ಡು ಕೊಡ್ತಾನೆ ಅನ್ಬಿಟ್ಟು ನೀವ್ 10 ಜನ ಸೇರ್ಬಿಟ್ಟು ದುಡ್ಡು ಇಸ್ಕೊಂಡು ಹಂಚ್ಕೋಬಿಟ್ಟು ಇಲ್ಲಿ ಬಂದು ಯಾರೋ ಯೂಟ್ಯೂಬ್ನವ್ರು ಬಂದವ್ರೆ ಅಂತ ಅವ್ರ ಎದುರುಗಡೆ ಬಿಡ್ತಿರಲ್ಲ. ನೀವು ರೀಲ್ ಬಿಡೋರು ಬಂದು ನಮ್ಮ ರೈತರು ಕೂತಾವ್ರಲ್ಲ ಬೈರಮಾಳ ಸರ್ಕಲ್ ಅಲ್ಲಿ ಬಂದ್ ಮಾತಾಡಿ ನೋಡೋಣ. ಬಂದ್ ಮಾತಾಡಿ, ನಿಮ್ ಬಾಲಕೃಷ್ಣನ್ನ ನಿಮ್ ನಟರಾಜನ್ನೆಲ್ಲ ಕರ್ಕೊಂಡ್ಬಂದ್ ಮಾತಾಡಿಸ್ಬೇಕಲ್ಲ. ನಿಮ್ ಕೈಲಿ ಆಗಲ್ಲ. ಅಲ್ಲೆಲ್ಲೋ ಮರೆಯಲ್ಲಿ, ಅಲ್ಲೆಲ್ಲೋ ಮೂಲೆಯಲ್ಲಿ, ಅಲ್ಲೆಲ್ಲೋ ಡಾಬಾದಲ್ಲಿ ಎಣ್ಣೆ ಹಾಕೊಂಡು ಅವಾಗ ನೀವು ಈ ರೀಲ್ ನ ಬಿಡೋದು. ಇಲ್ಲಿ ಯಾರು ಕೂಡ ಎದುರಂತ ನಿಮಗೆ ಎದುರು ಕೊಡುವಂತರು, ನಿಮ್ ಚಾಡಿ ಮಾತಿಗೆ, ನಿಮ್ಮ ತಲೆ ಕೆಡಿಸೋ ಬುದ್ಧಿಗೆ ಕೇಳಿಸ್ಕೊಡುವಂತ ಜನ ಇಲ್ಲ. ಇಲ್ಲೆಲ್ಲ ಪ್ರಬುದ್ಧರಿದ್ದಾರೆ. ಒಬ್ಬ ಅವಿದ್ಯಾವಂತ ನಮ್ಮ ರೈತ ಕೂಡ ಕನಿಷ್ಠ ಎಜುಕೇಶನ್ ಅನ್ನ ಅವರವ್ರ ಮಕ್ಳಿಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಬೇರೆ ಬೇರೆ ಏನೇನೋ ಓದಿರ್ಬೋದು. ಇದೇ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಎಸಿ ಆಗಿದ್ದಾರೆ. ಬಾಣ ಮಂಜಣ್ಣ ಬನ್ನಿ ಮೇಲೆ. ಇದೇ ಗ್ರಾಮದಲ್ಲಿ ಇರೋರು ಕೂಡ ಎಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಬುದ್ಧತೆ ಇದೆ. ನೀವ್ ಯಾರೋ ಎಣ್ಣೆ ಗಿರಾಕಿಗಳು ನೀವು ಬಂದು ನಿನ್ ಜಮೀನೆಲ್ಲ ಲಾಯರ್ಗೆ ಆಗೋಯ್ತದೆ, 2 ಎಕರೆ ಇದ್ರೆ 1 ಎಕರೆ ಲಾಯರ್ ಕೇಳ್ಬಿಡ್ತಾನೆ, ನೀನ್ ಯಾಕೆ ಕೋರ್ಟ್ಗೆ ಹೋಯ್ತೀಯ ಅಂತ ಹೇಳಿ ಕಿವಿ ಊದಕ್ ಬರ್ತಿರಲ್ಲ. ಅದಕ್ಕೆ ಇಲ್ಲಿ ಯಾರು ಕೇಳಿಸ್ಕೊಳ್ಳೋ ರೈತರುಗಳು ಇಲ್ಲ. ನಮ್ಮ ಹೋರಾಟ ಇದೆ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. ನೀವ್ಯಾರು ಅವತ್ತು ಕುಮಾರಣ್ಣ ಹೇಳಿದ್ರು, ನಿಖಿಲ್ ಅಣ್ಣ ಹೇಳಿದ್ದಾರೆ, ನೀವು ಕಾನೂನಾತ್ಮಕ ಹೋರಾಟಕ್ಕೆ ನೀವ್ಯಾರು ಒಂದು ಬಿಡುಗಾಸನ್ನು ಖರ್ಚು ಮಾಡಬೇಡಿ, ಸಂಪೂರ್ಣವಾಗಿ ನಾನು ಬರೆಸ್ತೇನೆ, ನಿಮ್ ಪರವಾಗಿ ನಿಲ್ತೇನೆ ಅಂತ ಹೇಳಿ ಕುಮಾರಣ್ಣ ಅವತ್ತು ಮಾತು ಕೊಟ್ಟಿದ್ದಾರೆ. ರಾತ್ರಿ ಹೊತ್ತು ಹೋಗ್ಬಿಟ್ಟು ಬಾಲಕೃಷ್ಣ ದುಡ್ಡು ಕೊಡ್ತಾನೆ, ನಟರಾಜ ದುಡ್ಡು ಕೊಡ್ತಾನೆ ಅನ್ಬಿಟ್ಟು ನೀವ್ 10 ಜನ ಸೇರ್ಬಿಟ್ಟು ದುಡ್ಡು ಇಸ್ಕೊಂಡು ಹಂಚ್ಕೋಬಿಟ್ಟು ಇಲ್ಲಿ ಬಂದು ಯಾರೋ ಯೂಟ್ಯೂಬ್ನವ್ರು ಬಂದವ್ರೆ ಅಂತ ಅವ್ರ ಎದುರುಗಡೆ ಬಿಡ್ತಿರಲ್ಲ. ನೀವು ರೀಲ್ ಬಿಡೋರು ಬಂದು ನಮ್ಮ ರೈತರು ಕೂತಾವ್ರಲ್ಲ ಬೈರಮಾಳ ಸರ್ಕಲ್ ಅಲ್ಲಿ ಬಂದ್ ಮಾತಾಡಿ ನೋಡೋಣ. ಬಂದ್ ಮಾತಾಡಿ, ನಿಮ್ ಬಾಲಕೃಷ್ಣನ್ನ ನಿಮ್ ನಟರಾಜನ್ನೆಲ್ಲ ಕರ್ಕೊಂಡ್ಬಂದ್ ಮಾತಾಡಿಸ್ಬೇಕಲ್ಲ. ನಿಮ್ ಕೈಲಿ ಆಗಲ್ಲ. ಅಲ್ಲೆಲ್ಲೋ ಮರೆಯಲ್ಲಿ, ಅಲ್ಲೆಲ್ಲೋ ಮೂಲೆಯಲ್ಲಿ, ಅಲ್ಲೆಲ್ಲೋ ಡಾಬಾದಲ್ಲಿ ಎಣ್ಣೆ ಹಾಕೊಂಡು ಅವಾಗ ನೀವು ಈ ರೀಲ್ ನ ಬಿಡೋದು. ಇಲ್ಲಿ ಯಾರು ಕೂಡ ಎದುರಂತ ನಿಮಗೆ ಎದುರು ಕೊಡುವಂತರು, ನಿಮ್ ಚಾಡಿ ಮಾತಿಗೆ, ನಿಮ್ಮ ತಲೆ ಕೆಡಿಸೋ ಬುದ್ಧಿಗೆ ಕೇಳಿಸ್ಕೊಡುವಂತ ಜನ ಇಲ್ಲ. ಇಲ್ಲೆಲ್ಲ ಪ್ರಬುದ್ಧರಿದ್ದಾರೆ. ಒಬ್ಬ ಅವಿದ್ಯಾವಂತ ನಮ್ಮ ರೈತ ಕೂಡ ಕನಿಷ್ಠ ಎಜುಕೇಶನ್ ಅನ್ನ ಅವರವ್ರ ಮಕ್ಳಿಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಬೇರೆ ಬೇರೆ ಏನೇನೋ ಓದಿರ್ಬೋದು. ಇದೇ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಎಸಿ ಆಗಿದ್ದಾರೆ. ಬಾಣ ಮಂಜಣ್ಣ ಬನ್ನಿ ಮೇಲೆ. ಇದೇ ಗ್ರಾಮದಲ್ಲಿ ಇರೋರು ಕೂಡ ಎಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಬುದ್ಧತೆ ಇದೆ. ನೀವ್ ಯಾರೋ ಎಣ್ಣೆ ಗಿರಾಕಿಗಳು ನೀವು ಬಂದು ನಿನ್ ಜಮೀನೆಲ್ಲ ಲಾಯರ್ಗೆ ಆಗೋಯ್ತದೆ, 2 ಎಕರೆ ಇದ್ರೆ 1 ಎಕರೆ ಲಾಯರ್ ಕೇಳ್ಬಿಡ್ತಾನೆ, ನೀನ್ ಯಾಕೆ ಕೋರ್ಟ್ಗೆ ಹೋಯ್ತೀಯ ಅಂತ ಹೇಳಿ ಕಿವಿ ಊದಕ್ ಬರ್ತಿರಲ್ಲ. ಅದಕ್ಕೆ ಇಲ್ಲಿ ಯಾರು ಕೇಳಿಸ್ಕೊಳ್ಳೋ ರೈತರುಗಳು ಇಲ್ಲ. ನಮ್ಮ ಹೋರಾಟ ಇದೆ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. ನೀವ್ಯಾರು ಅವತ್ತು ಕುಮಾರಣ್ಣ ಹೇಳಿದ್ರು, ನಿಖಿಲ್ ಅಣ್ಣ ಹೇಳಿದ್ದಾರೆ, ನೀವು ಕಾನೂನಾತ್ಮಕ ಹೋರಾಟಕ್ಕೆ ನೀವ್ಯಾರು ಒಂದು ಬಿಡುಗಾಸನ್ನು ಖರ್ಚು ಮಾಡಬೇಡಿ, ಸಂಪೂರ್ಣವಾಗಿ ನಾನು ಬರೆಸ್ತೇನೆ, ನಿಮ್ ಪರವಾಗಿ ನಿಲ್ತೇನೆ ಅಂತ ಹೇಳಿ ಕುಮಾರಣ್ಣ ಅವತ್ತು ಮಾತು ಕೊಟ್ಟಿದ್ದಾರೆ. ರಾತ್ರಿ ಹೊತ್ತು ಹೋಗ್ಬಿಟ್ಟು ಬಾಲಕೃಷ್ಣ ದುಡ್ಡು ಕೊಡ್ತಾನೆ, ನಟರಾಜ ದುಡ್ಡು ಕೊಡ್ತಾನೆ ಅನ್ಬಿಟ್ಟು ನೀವ್ 10 ಜನ ಸೇರ್ಬಿಟ್ಟು ದುಡ್ಡು ಇಸ್ಕೊಂಡು ಹಂಚ್ಕೋಬಿಟ್ಟು ಇಲ್ಲಿ ಬಂದು ಯಾರೋ ಯೂಟ್ಯೂಬ್ನವ್ರು ಬಂದವ್ರೆ ಅಂತ ಅವ್ರ ಎದುರುಗಡೆ ಬಿಡ್ತಿರಲ್ಲ. ನೀವು ರೀಲ್ ಬಿಡೋರು ಬಂದು ನಮ್ಮ ರೈತರು ಕೂತಾವ್ರಲ್ಲ ಬೈರಮಾಳ ಸರ್ಕಲ್ ಅಲ್ಲಿ ಬಂದ್ ಮಾತಾಡಿ ನೋಡೋಣ. ಬಂದ್ ಮಾತಾಡಿ, ನಿಮ್ ಬಾಲಕೃಷ್ಣನ್ನ ನಿಮ್ ನಟರಾಜನ್ನೆಲ್ಲ ಕರ್ಕೊಂಡ್ಬಂದ್ ಮಾತಾಡಿಸ್ಬೇಕಲ್ಲ. ನಿಮ್ ಕೈಲಿ ಆಗಲ್ಲ. ಅಲ್ಲೆಲ್ಲೋ ಮರೆಯಲ್ಲಿ, ಅಲ್ಲೆಲ್ಲೋ ಮೂಲೆಯಲ್ಲಿ, ಅಲ್ಲೆಲ್ಲೋ ಡಾಬಾದಲ್ಲಿ ಎಣ್ಣೆ ಹಾಕೊಂಡು ಅವಾಗ ನೀವು ಈ ರೀಲ್ ನ ಬಿಡೋದು. ಇಲ್ಲಿ ಯಾರು ಕೂಡ ಎದುರಂತ ನಿಮಗೆ ಎದುರು ಕೊಡುವಂತರು, ನಿಮ್ ಚಾಡಿ ಮಾತಿಗೆ, ನಿಮ್ಮ ತಲೆ ಕೆಡಿಸೋ ಬುದ್ಧಿಗೆ ಕೇಳಿಸ್ಕೊಡುವಂತ ಜನ ಇಲ್ಲ. ಇಲ್ಲೆಲ್ಲ ಪ್ರಬುದ್ಧರಿದ್ದಾರೆ. ಒಬ್ಬ ಅವಿದ್ಯಾವಂತ ನಮ್ಮ ರೈತ ಕೂಡ ಕನಿಷ್ಠ ಎಜುಕೇಶನ್ ಅನ್ನ ಅವರವ್ರ ಮಕ್ಳಿಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಬೇರೆ ಬೇರೆ ಏನೇನೋ ಓದಿರ್ಬೋದು. ಇದೇ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಎಸಿ ಆಗಿದ್ದಾರೆ. ಬಾಣ ಮಂಜಣ್ಣ ಬನ್ನಿ ಮೇಲೆ. ಇದೇ ಗ್ರಾಮದಲ್ಲಿ ಇರೋರು ಕೂಡ ಎಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಪ್ರಬುದ್ಧತೆ ಇದೆ. ನೀವ್ ಯಾರೋ
ಎಣ್ಣೆ ಗಿರಾಕಿಗಳು ನೀವು ಬಂದು ನಿಮ್ ಜಮೀನೆಲ್ಲ ಲಾಯರ್ಗೆ ಆಗೋಯ್ತದೆ, 2 ಎಕರೆ ಇದ್ರೆ 1 ಎಕರೆ ಲಾಯರ್ ಕೇಳ್ಬಿಡ್ತಾನೆ, ನೀನ್ ಯಾಕೆ ಕೋರ್ಟ್ಗೆ ಹೋಯ್ತೀಯ ಅಂತ ಹೇಳಿ ಕಿವಿ ಊದಕ್ ಬರ್ತಿರಲ್ಲ, ಅದಕ್ಕೆ ಇಲ್ಲಿ ಯಾರು ಕೇಳಿಸ್ಕೊಳ್ಳೋ ರೈತರುಗಳು ಇಲ್ಲ. ನಮ್ಮ ಹೋರಾಟ ಇದೆ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. ನೀವ್ಯಾರು ಅವತ್ತು ಕುಮಾರಣ್ಣ ಹೇಳಿದ್ರು, ನಿಖಿಲ್ ಅಣ್ಣ ಹೇಳಿದ್ದಾರೆ, ನೀವು ಕಾನೂನಾತ್ಮಕ ಹೋರಾಟಕ್ಕೆ ನೀವ್ಯಾರು ಒಂದು ಬಿಡುಗಾಸನ್ನು ಖರ್ಚು ಮಾಡಬೇಡಿ, ಸಂಪೂರ್ಣವಾಗಿ ನಾನು ಬರೆಸ್ತೇನೆ, ನಿಮ್ ಪರವಾಗಿ ನಿಲ್ತೇನೆ ಅಂತ ಹೇಳಿ ಕುಮಾರಣ್ಣ ಅವತ್ತು ಮಾತು ಕೊಟ್ಟಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.